ಎಫರ್ಟ್ಸ್ ಹಾಕಕ್ಕೆ ಸಾಧ್ಯನೋ ಸಿನಿಮಾಗೆ ಅಷ್ಟು ಎಫರ್ಟ್ಸ್ ಹಾಕ್ತೆ. ಸೊ ಅದ್ರದ್ದು ರಿಸಲ್ಟ್ ಔಟ್ಕಮ್ ಗೊತ್ತಾಗ್ತಾ ಇದೆ ಇವತ್ತು. ಸೊ ಕಾಂತಾರ ಬಗ್ಗೆ ಮಾತಾಡೋದಾದ್ರೆ, ಕಾಂತಾರ ನೋಡಿ ಬಂದವರೆಲ್ಲ ವಾವ್ ವಾಟ್ ಎ ಕ್ಲೈಮ್ಯಾಕ್ಸ್, ಇದು ಮೊದಲನೇ ಮಾತು ಬಾಯಿಂದ ಹೊರಗೆ ಬರೋದು. ಸೊ ನಿಮ್ಮ ಫೇವ್ರೆಟ್ ಪೋರ್ಷನ್ ಯಾವುದು? ಅಂದರೆ ಆಬ್ವಿಯಸ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಇಸ್ ವಂಡರ್ಫುಲ್. ಅಂದರೆ ರಿಷಬ್ ಸರ್ ಅಂದರೆ ನಾನು ಹೇಳ್ತಾ ಇದ್ದೆ ಒಂದು ಇಂಟರ್ವ್ಯೂಲಿ ಫಸ್ಟ್ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಇಂಟರ್ವ್ಯೂಲಿ ಕೇಳಿದ್ರು, ನಿಮ್ಗೆ ರಿಷಬ್ ಸರ್ ಡೈರೆಕ್ಟರ್ ಆಗಿ ಇಷ್ಟನೋ ಅಥವಾ ಆ್ಯಕ್ಟರ್ ಆಗಿ ಇಷ್ಟನೋ ಅಂತ. ನಾನು ಹೇಳಿದೆ ರಿಷಬ್ ಸರ್ ಡೈರೆಕ್ಟರ್ ಆಗಿ ತುಂಬ ಇಷ್ಟ ಅಂತ. ಬಟ್ ಈಗ ಈ ಪ್ರೆಸೆಂಟ್ ಸಿನಿಮಾ ರಿಲೀಸ್ ಆದಾಗ ಯಾರೋ ಕೇಳಿದಾಗ ಹೇಳಿದೆ ನಾನು ಚಾಯ್ಸೇ ಮಾಡೋಕ್ಕೆ ಸಾಧ್ಯ ಇಲ್ಲ ರಿಷಬ್ ಸರ್ ಆ್ಯಕ್ಟರ್ ಆಗೋ ಡೈರೆಕ್ಟರ್ ಆಗೋ ಅಂತ. ಯಾಕಂದರೆ ರಿಷಬ್ ಸರ್ ಡೈರೆಕ್ಟರ್ ಆಗಿ ಆ್ಯಕ್ಟರ್ ಆಗಿ ರೈಟಿಂಗ್ ಮಾಡಿ ಈ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ನೀವು ರಿಷಬ್ ಸರ್ನ ಬರೀ ಡೈರೆಕ್ಷನ್ ನೋಡಿದ್ರೆ ಹೇಗಿರುತ್ತೆ ಅಂತ. ಸೊ ನಾನು ರಿಷಬ್ ಸರ್ಗೂ ಅದೇ ಹೇಳ್ತಾ ಇದ್ದೆ, ಸರ್ ನೀವು ಇನ್ಮೇಲೆ ಎಲ್ಲ ಮಾಡಬೇಕು ಅನ್ಸುತ್ತೆ. ಬಟ್ ತುಂಬ ಹೆಕ್ಟಿಕ್ ಕೂಡ ಅವ್ರಿಗೆ. ಬಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಏನು ಮಾತಾಡ್ತಾ ಇದೀವಲ್ಲ ಅದು ನಾವು ಶೂಟ್ ಮಾಡಿರೋದು ಅದು ಡಿವೈನ್ ಪವರ್ ಏನಿದೆ, ಆ ಡಿವೈನ್ ಪವರ್ ಸ್ಕ್ರೀನ್ ಮೇಲೆ ಹಾಗೆ ಟ್ರಾನ್ಸ್ಫಾರ್ಮ್ ಆಗಿದೆ. ಸೊ ಅದೊಂದು ಖುಷಿ. ಅಂದರೆ ಇಡೀ ಅಂದರೆ ಹೇಳ್ತಾರಲ್ಲ ಒಂದು ಸಿನಿಮಾ ಗೆದ್ರೆ ಸಿನಿಮಾದ ಕಲಾವಿದರು ಗೆದ್ದಂಗೆ ಅಂತ. ಸೊ ಇವತ್ತು ಕಾಂತಾರ ಗೆದ್ದಾಗ ನಾವು ಎಲ್ಲರೂ ಗೆದ್ವಿ. ಅಂದರೆ ನಾವು ಟೆಕ್ನಿಷಿಯನ್ಸ್ ಆಗಿರಲಿ, ಆರ್ಟ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್, ರೈಟಿಂಗ್ ಎಲ್ಲರೂ ಗೆದ್ದಿದ್ದಾರೆ ಸಿನಿಮಾಗೆಲ್ಲ ಮೂಲಕ. ಸೊ ಅದಕ್ಕೆ ಫಸ್ಟ್ ಕಾರಣ ರಿಷಬ್ ಸರ್. ಅಂದರೆ ನೀವು ಏನು ಒಂದು ಟ್ರಾನ್ಸಲ್ಲಿ ಆಚೆ ಬರ್ತೀರಾ ಸಿನಿಮಾ ನೋಡಿ ಆಚೆ ಬಂದಾಗ. ಸಾಕಷ್ಟು ಜನ, ನಾನು ಥಿಯೇಟರ್ ವಿಸಿಟ್ಸ್ಗೆ ಹೋದಾಗ ನೋಡಿದ್ವಿ, ಸಾಕಷ್ಟು ಜನ ಕೈ ಮುಗ್ದು ನೋಡಿದ್ದಾರೆ, ಸಾಕಷ್ಟು ಜನ ಚಪ್ಪಲಿ ಬಿಟ್ಟೆಲ್ಲ ನೋಡಿದಾರಂತೆ ಸಿನಿಮಾನ. ಸೊ ಇದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಅಂದರೆ ನಾವು ನೋಡಿದ್ವಿ ರಿಷಬ್ ಸರ್ ಅದು ಕ್ಲೈಮ್ಯಾಕ್ಸ್ ಏನು ಶೂಟ್ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಶೂಟ್, ಅಂದರೆ ಕಷ್ಟಕ್ಕಿಂತ ಅದು ಆ ಶೂಟ್ ಮಾಡೋ ಪೋರ್ಷನ್ಸ್ ಇಸ್ ನಾಟ್ ಈಸಿ. ಅಂದರೆ ಎನರ್ಜಿ ವೈಸ್ ಅಷ್ಟು ಥ್ರೂ ಔಟ್ ದ ನೈಟ್ ನಾವು ನೈಟ್ ಶೂಟ್ ಮಾಡಬೇಕಾದ್ರೆ ಅಷ್ಟೇ ಎನರ್ಜಿಲಿ ಕಂಟಿನ್ಯೂಸ್ 13 days ಫುಲ್ ಕ್ಲೈಮ್ಯಾಕ್ಸ್, 13-14 days ಫುಲ್ ಕ್ಲೈಮ್ಯಾಕ್ಸ್, ಅದೇ ಎನರ್ಜಿಲಿ ಮಾಡಬೇಕು ಅಂದರೆ ಡೈರೆಕ್ಷನ್ ಜೊತೆ ಆಟನೇ ಅಲ್ಲ ಅದು. ಸೊ ಐ ಥಿಂಕ್ ಮೇಜರ್ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಅಂದರೆ ಆ ವಿಷನ್ ಸರ್ ಒಬ್ರಿಗೆ ಇದ್ದಿದ್ದು. ಎಲ್ಲೂ ಅಂದರೆ ಅರವಿಂದ್ ಅವರಾಗಿರಲಿ ಅಥವಾ ವಿಕ್ರಮ್ ಮೋರ್ ಮಾಸ್ಟರ್, ನಮ್ಮ ಫೈಟ್ ಮಾಸ್ಟರ್ ಇದ್ದಾರೆ. ಸೊ ಅವ್ರಿಗೆ ಯಾರಿಗೂ ಅದು ಎಲ್ಲ ರಿಷಬ್ ಸರ್ ತಲೆಯಲ್ಲಿತ್ತು. ಸೊ ಎಲ್ರಿಗೂ ಒಂದು ಭಯ ಇತ್ತು, ಹೇಗೆ ಕ್ಲೈಮ್ಯಾಕ್ಸ್ ಯಾವ ಥರ ಬರುತ್ತೆ ಅಂತ. ಫಸ್ಟ್ ಶಾರ್ಟ್ ಆದಮೇಲೆ ಎಲ್ಲರೂ ಓಕೆ ಈ ಥರ ಗೊತ್ತಾಯ್ತು ಅನ್ನೋದು ಒಂದು ಫೀಲಿಂಗ್. ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ ನೀವು ಹೇಳ್ದಂಗೆ ಆ ನಾಲೆಡ್ಜ್ ಇರೋರಿಗೆ, ಯಾಕಂದರೆ ಅವರೇ ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ಇನ್ ಬಿಟ್ವೀನ್ ಬ್ರೇಕ್ಸ್ ತಗೋಬೇಕು, ಮತ್ತೆ ಅದೇ ಮೂಡಿಗೆ ಬರಬೇಕು, ಮತ್ತೆ ಅದೇ ಕಂಟಿನ್ಯೂ ಮಾಡಬೇಕು. ಸೊ ನೀವು 13 ದಿನಾನು ಇದ್ರಿ ಅನ್ಕೊಳ್ತೀನಿ ನಾನು ಕ್ಲೈಮ್ಯಾಕ್ಸ್ ಶೂಟ್ ಅಲ್ಲಿ. ಅದು ಹೆಂಗಿತ್ತು? ಲೈಕ್ ನಾವು ಸ್ಕ್ರೀನಲ್ಲಿ ಏನು ನೋಡಿದ್ವಿ ಅದೇ ಫೀಲ್ ಕೊಡ್ತಾ ಇತ್ತಾ? ಕ್ಲೈಮ್ಯಾಕ್ಸ್ ಶೂಟ್ ಆ ಟೈಮ್ನ ವಾತಾವರಣ ಹೇಗಿತ್ತು? 100% ಅದೇ ಫೀಲ್ ಅಲ್ಲಿತ್ತು. ನೀವು ಇವಾಗ ಏನು ಸೌಂಡ್ ಅಥವಾ ಅದರಿಂದ ನಿಮಗೆ ಥಿಯೇಟರಲ್ಲಿ 4K ಸೌಂಡ್ ಏನು ಇರದೆ ಅದು ಒಂಚೂರು ಎನ್ಹಾನ್ಸ್ ಮಾಡ್ಬೋದು ಅಷ್ಟೇ. ಬಟ್ ಅದು ಬಿಟ್ಟು ಕಂಪ್ಲೀಟ್ ಫೀಲ್ ನಾವೇನು ಅಂದರೆ ನೀವು ಕೇಳಿದ್ರಲ್ಲ ರಿಷಬ್ ಸರ್ ಬ್ರೇಕ್ ತೊಗೊತಾ ಇದ್ರು, ಅವ್ರು ಬ್ರೇಕೇ ತೊಗೊತಾ ಇರಲಿಲ್ಲ. ಕಂಟಿನ್ಯೂಸ್ ಅವ್ರ ಪೋರ್ಷನ್ ಇದ್ರೆ ಒಂದೊಂದ್ಸತಿ ಅಂತೂ ನಾವೇನು ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಇದೆ, ಎಷ್ಟೊಂದು ವಿಕ್ರಮ್ ಅವ್ರ ಮಾಸ್ಟರ್ ಹೇಳಿದ್ರು, ಸರ್ ಇದನ್ನ ನಮ್ಮ ಬೇರೆ ನಮ್ಮ ಫೈಟ್ ಯಾರು ಬಂದಿದ್ದಾರೆ ಹುಡುಗರು, ಇಲ್ಲ ಫೈಟ್ ಹುಡುಗರು ಇದಾರಲ್ಲ ಅವ್ರಿಗೊಂದ್ಸತಿ ಹಾಕಿ ರೋಪ್ನ ಟ್ರೈ ಮಾಡಿ ಆಮೇಲೆ ನೋಡ್ಕೊಂಡು ಮಾಡಿ ಅಂತ. ರಿಷಬ್ ಸರ್ ಇಲ್ಲ ಮಾಸ್ಟರ್ ನನಗೆ ಹಾಕಿ ನಾನೇ ಮಾಡ್ತೀನಿ ಅಂತ. ಸೊ ಬ್ರೇಕ್ ಇಲ್ಲದೆ ಶೂಟ್ ಮಾಡಿರೋದು. ಟೈಮ್ ಕನ್ಸ್ಟ್ರೇನ್ಸ್ ಏನೋ, ಬಟ್ ಅವ್ರ ಎನರ್ಜಿಗೆ ಅಂದರೆ ಒಂದು ದೊಡ್ಡ ಕ್ಲಾಪ್ಸ್ ಹಾಕ್ಬೇಕು ಅವ್ರಿಗೆ. ಯಾಕಂದರೆ ನಾನು ಕಣ್ಣಾರೆ ನೋಡಿರೋದು, ನಾವು ಆ್ಯಕ್ಷನ್ ಸೀಕ್ವೆನ್ಸ್ ನಮಗೆ ಅನ್ಸೋದು ಇವ್ರು ಬ್ರೇಕ್ ತೊಗೊಳ್ಳಿ ಅಲ್ಲ ಸರ್, ಬ್ರೇಕ್ ತೊಗೊಳ್ಳಿ ಅಂತ. ಎಲ್ಲಿ ಬ್ರೇಕೇ ತೊಗೊತಾ ಇರಲಿಲ್ಲ. ಅಲ್ಲಿ ಹೋಗಿ ಮಾನಿಟರ್ ನೋಡೋರು, ವಾಪಸ್ ಬರೋರು, ಶಾರ್ಟ್ ರೆಡಿ. ಸೊ ಹೀಗೆ ಸರ್ ಶೂಟ್ ಮಾಡಿದ್ದು ಕ್ಲೈಮ್ಯಾಕ್ಸ್.